ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ತೋರಿಸ್ತಾ ಇರೋದು ರಾಗಿ ಅಂಬಲಿ, ಸಮ್ಮರ್ ಸ್ಪೆಷಲ್ ಡ್ರಿಂಕ್ ಅಂತ ಹೇಳ್ಬೋದು. ಇದಕ್ಕೆ ನಾವು ಇಲ್ಲಿ 2 ಗ್ಲಾಸ್ ಅಷ್ಟು ನೀರು ತಗೊಂಡಿವಿ. ಅದನ್ನು ಮೇಲಿಟ್ಟು ಕುದಿಯೋದಕ್ಕೆ ಬಿಡಬೇಕು. ಅಲ್ಲಿ ನೀರು ಕುದೀತಾ ಇದೆ ಅಲ್ಲ, ಅಷ್ಟರೊಳಗೆ ನಾವು ಒಂದು ಬಟ್ಲ ತಗೊಂಡು ಒಂದು 3 ಸ್ಪೂನ್ ಅಷ್ಟು ರಾಗಿ ಹಿಟ್ಟು ರಾಗಿ ಪೌಡರ್ ಅಂತೀವಲ್ಲ, ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಕಲಿಸ್ಕೋಬೇಕು. ಗಂಟು ಇಲ್ಲದೆ ಥರ ಕಲಿಸ್ಕೋಬೇಕು. ನೀರು ಕುದೀತಾ ಇರುವಾಗ ಸ್ವಲ್ಪ ಉಪ್ಪು ಮತ್ತು ನಾವು ಮುಂದೆ ರೆಡಿ ಮಾಡಿಟ್ಕೊಂಡೇವಲ್ಲ ನೀರಲ್ಲಿ ರಾಗಿ ಹಿಟ್ಟನ್ನು ಕೈ ಆಡಿಸ್ಕೊಂತ ಹಾಕ್ಕೋಬೇಕು. ಅದರಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ. ಬೇಸಿಗೆ ಟೈಮಲ್ಲಿ ದೇಹ ತಂಪಾಗುತ್ತೆ. ಎರಡರಿಂದ 3 ನಿಮಿಷ ಹಂಗೆ ಕುದಿಸ್ಕೋಬೇಕು. ಆಮೇಲೆ ಸ್ಟವ್ ಆಫ್ ಮಾಡಿ ಅದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ಅದು ತಣ್ಣಗಾದ ನಂತರ ನಾವು ಮೊಸರಿಗೆ ಸ್ವಲ್ಪ ನೀರು ಹಾಕಿ ಮಜ್ಜಿಗೆ ಮಾಡ್ಕೋಬೇಕು. ಆ ಮಜ್ಜಿಗೆನ ರಾಗಿ ಸರಿಗೆ ಮಿಕ್ಸ್ ಮಾಡಿ, ಬೇಕು ಅಂದರೆ ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೋಬೋದು. ಜೀರಿಗೆ ಪುಡಿ ಹೆಂಗಂದ್ರೆ ಜೀರಿಗೆ ಫ್ರೈ ಮಾಡಿ ಮಿಕ್ಸಿ ಮಾಡಿ ಜಳ್ಳಿ ಮಾಡಿ ಇಟ್ಕೊಂಡಿದ್ದೆ. ಆ ಜೀರಿಗೆ ಪುಡಿ ಸ್ವಲ್ಪ ಆ್ಯಡ್ ಮಾಡಿ